ಈ ಪವಿತ್ರ ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಯುರೋಪಿನ ಒಬ್ಬ ಚಿಂತಕ, ಅವನ ಹೆಸರು ಜಾನ್ ರಸ್ಕಿನ್ ಅಂತ. ಜಾನ್ ರಸ್ಕಿನ್ನ ಒಂದು ಸಂಶೋಧನೆ, ಅವನೊಂದು ಪ್ರಶ್ನೆ ಮಾಡ್ತಾನೆ, ಯಾವುದು ಸಂಪತ್ತು ಅಂತ. ನೀವು ಕೊಟ್ರಿ ಪ್ಲೀಸ್. ಸಂಪತ್ತು ಅಂತ ಯಾವುದಕ್ಕನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಚಿಂತನೆಗೂ ಒಬ್ಬ ಸಂತ ದಾರ್ಶನಿಕನ ಚಿಂತನೆಗೂ ಬಹಳ ವ್ಯತ್ಯಾಸ ಇರ್ತದೆ. ಒಬ್ಬ ಸಾಮಾನ್ಯನ ದೃಷ್ಟಿಕೋನ, ಒಬ್ಬ ರೀಸೌಂಡ್ ಮಾಡ್ಬಿಡ, ಸೌಂಡ್ ಆಗ್ತದೆ, ಈಕೋ ತೆಗಿ. ಒಬ್ಬ ಸಾಮಾನ್ಯನ ದೃಷ್ಟಿಕೋನಕ್ಕೂ ಒಬ್ಬ ದಾರ್ಶನಿಕ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ. ಜಾನ್ ರಸ್ಕಿನ್ನ ಚಿಂತನೆ ಯಾವುದು ಸಂಪತ್ತು? ನಾವೆಲ್ಲ ಯಾವುದಕ್ಕೆ ಸಂಪತ್ತಂತೇವೆ? ಬಂಗಾರ, ಬೆಳ್ಳಿ, ಅಧಿಕಾರ, ಇದು ಸಂಪತ್ತು. ನಮ್ಮ ದೃಷ್ಟಿಯಲ್ಲಿ ಬಂಗಾರ, ಬೆಳ್ಳಿ, ದುಡ್ಡು, ಅಧಿಕಾರ ಇದು ಸಂಪತ್ತು. ಆದರೆ ರಸ್ಕಿನ್ನ ಚಿಂತನೆ ಏನಂದ್ರೆ, ನಾವು ಯಾವುದಕ್ಕೆ ಇವತ್ತು ಸಂಪತ್ತಂತ ಕರೆದಿವೆಲ್ಲ, ಅದು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರನ್ನ ಬೇರ್ಪಡಿಸ್ತು. ನಿಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಯ್ತು, ಕಚೇರಿಗೆ ಕರ್ಕೊಂಡು ಹೋಯ್ತು, ಕೊನೆಗೆ ಜೀವ ತೆಗೆಸುವ ಪ್ರಸಂಗ ನಿಮಗೆ ಆಪತ್ತು ತಂದಿದ್ದ ಸಂಪತ್ತು ಹೆಂಗಾಗ್ತೈತಿ ಅಂತ ಚಿಂತನೆ ಅವ್ನು. ಮತ್ತೆ ಯಾವುದು ಕನಬೇಕು ಅಂದ್ರೆ, ಯಾವುದು ಇರುವುದರಿಂದ ನಾವು ಈ ಅನುಭವಿಸ್ತೀವಲ್ಲ ಅದು ಸಂಪತ್ತು. ಬಂಗಾರ ಇರದೇ ಇದ್ರೂ ಸಹಿತ ನಾವು ಬದುಕಬಹುದು, ಬೆಳ್ಳಿ ಇರದೇ ಇದ್ರೂ ಸಹಿತ ಬದುಕಬಹುದು, ದುಡ್ಡು ಇರದೇ ಇದ್ರೂ ಸಹಿತ ಬದುಕಬಹುದು, ಅಧಿಕಾರ ಇರದೇ ಇದ್ರೂ ಬದುಕಬಹುದು. ಆದ್ರೆ ಜೀವನವೇ ಇರದೇ ಇದ್ರೆ ಇವ್ಯಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ದೇರ್ ಇಸ್ ನೋ ವೆಲ್ತ್ ಬಟ್ ಲೈಫ್. ದೇರ್ ಇಸ್ ನೋ ವೆಲ್ತ್ ಬಟ್ ಲೈಫ್. ಸಂಪತ್ತು ನಿಜವಾದ ಸಂಪತ್ತಲ್ಲ, ಈ ಸಂಪತ್ತನ್ನು ಅನುಭವಿಸುವ ಜೀವನವೇ ನಿಜವಾದ ಸಂಪತ್ತು. ಜೀವನನ ಇರದೇ ಇದ್ರ ಬಂಗಾರ ಎಲ್ಲಿ ಹಾಕವ್ರು ನೀವು? ಯಾವುದಕ್ಕೆ ಹಾಕವ್ರು? ಈ ಬದುಕಿನ ಬೆಲೆ ಗೊತ್ತಿರಬೇಕಲ್ಲ ಮನುಷ್ಯನಿಗೆ. ಬದುಕಿನ ಬೆಲೆ ತಿಳಿದ ಬದುಕಿದ್ರೆ ಈ ಬದುಕಿಗೊಂದು ಬೆಲೆ ಬರ್ತದೆ. ಈಗ ನಮ್ಮಲ್ಲಿ ಆಕಳ ಕೊಟ್ಟಿಗೆಯೊಳಗ ಆಕಳ ಕೆಚ್ಚಲಕ್ಕೆ ಉಂಡೆ ಹತ್ತಿರ್ತಿದ್ದು ನೋಡ್ರಿ. ನಮಗೆಲ್ಲ ಒಕ್ಕಲ್ತನ ಮಾಡೋರಿಗೆ ಅನುಭವ ಇರ್ತದೆ. ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತದ್ರ ಉಣ್ಣಿ ಕೆಚ್ಚಲದೊಳಗಿನ ರಕ್ತ ಹೀರುತ್ತೆ ಹೊರತು ಹಾಲು ಕುಡಿಬೇಕು, ಇದ್ರೊಳಗೆ ಹಾಲು ಐತೆ ಅನ್ನೋದು ಬೆಲೆನೇ ಗೊತ್ತಿರಲಿಲ್ಲ ಅದಕ್ಕೆ. ಹೆಂಗ ಉಣ್ಣಿಗೆ ಕೆಚ್ಚಲದೊಳಗೆ ಹಾಲಿದ್ರು ಸಹಿತ ಹಾಲನ್ನ ಬಿಟ್ಟು ರಕ್ತ ಹೀರ್ತದೋ, ಹಾಗೆ ಬದುಕಿನ ಬೆಲೆ ಗೊತ್ತಿರದೆ ಈ ಬದುಕನ್ನ ಅನುಭವಿಸುವ ಮನುಷ್ಯ ಅವ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಅಂತ ಸರ್ವಜ್ಞ ಕರೀತಾನ. ಅಷ್ಟೆ. ಬದುಕಿನ ಬೆಲೆ ಗೊತ್ತಿರಬೇಕಲ್ಲ. ಇದು ಎಷ್ಟು ದೊಡ್ಡದ ಜೀವನ. ದೇವರು ನಮಗೆಲ್ಲ ಒಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ಏನು ಮಾಡುವುದು ಜೀವನದಲ್ಲಿ? ಈ ಬದುಕಿನ ಉದ್ದೇಶವಾದರೂ ಏನು ಮಾಡಬಹುದು ಮನುಷ್ಯ? ಏನು ಈ ಜಗತ್ತಿಗೆ ಬಂದು ಹಿಮಾಲಯಗಳನ್ನು ನಿರ್ಮಿಸಬಲ್ಲನೆ, ಗಂಗೆ ತುಂಗೆ ಕಾವೇರಿಗಳನ್ನು ನಿರ್ಮಿಸಬಲ್ಲನೆ, ಸೂರ್ಯ ಚಂದ್ರರನ್ನು ನಿರ್ಮಿಸಬಲ್ಲನೆ. ಮನುಷ್ಯ ಏನು ಮಾಡಬಲ್ಲ? ಮನುಷ್ಯನ ಬದುಕಿನ ಉದ್ದೇಶ ಇಷ್ಟೇ,
ಇಲ್ಲಿ ಬಂದು ಅವ ಏನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ನದಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಭೂಮಿಯನ್ನು ನಿರ್ಮಾಣ ಮಾಡಬೇಕಾಗಿಲ್ಲ. ದೇವರು ಇದೆಲ್ಲವನ್ನು ನಿರ್ಮಾಣ ಮಾಡಿಟ್ಟಾನ ನಮ್ಮ ಸಲುವಾಗಿ. ಅವ ಎಷ್ಟು ಕೃಪಾಮಯಿ ಅಂದ್ರ, ನಾವು ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ತಾಯಿ ಎದ್ಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನ ದೇವರು. ನಾವೇನೂ ಮಾಡಬೇಕಾಗಿಲ್ಲ. ಇಲ್ಲಿ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟಾನಲ್ಲ ಅದನ್ನ ಕೆಡಿಸಲಾರ್ದಂಗಿದ್ರೆ ಸಾಕೋದು, ಇದು ಬದುಕಿನ ಸಾರ್ಥಕತೆ. ಇದು ಅಷ್ಟೇ. ನಾವು ಬಂದು ಏನನ್ನು ಮಾಡಬೇಕಾಗಿಲ್ಲ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸದಂತೆ ಬದುಕಬೇಕು. ಇಲ್ಲಿ ಬದುಕಬೇಕು ಮನುಷ್ಯ 100 ವರ್ಷಗಳ ಕಾಲ ಬದುಕಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಅಂದ್ರ, ಜಿಜೀವಿಷೇತ್ ಶತಂ ಸಮಃ ಜೀವಿತುಂ ಇಚ್ಛಾ ಜಿಜೀವಿಷ. ಬದುಕಬೇಕನ್ನುವ ಇಚ್ಛೆಯಿಂದ ಬದುಕಬೇಕು ಅಂತ, ಸಂತೋಷದಿಂದ ಬದುಕಬೇಕು, ಉತ್ಸಾಹದಿಂದ ಬದುಕಬೇಕು. ನಮ್ಮಲ್ಲಿ ಆ ಉತ್ಸಾಹ ಇಲ್ಲ. ಬೆಳಿಗ್ಗೆದ್ದು ಕೂಡ್ಲೇನೆ ನಾವು ಹೇಳುವುದು, ನಮ್ಮ ರಾಗನ ಹೆಂಗ್ ಶುರು ಆಗ್ತದೆ, ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ ನಾವು ಅಂತ ಅನ್ನೋದಿಲ್ಲ. ನಾವ್ ಎದ್ದು ಕೂಡ್ಲೆ ನಮ್ಮ ಸಮಸ್ಯೆ ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ. ಅಲ್ಲ, ಮುಚ್ಚಬೇಕು, ತೆಗಿ ಅಂತ ಯಾರು ಅಂದಾರ ನಿಮಗೆ? ಸುಮ್ಮ ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು ನೋಡ್ ನಮಗೆ. ಅಲ್ಲ, ಹೋಗ್ಬೇಕು, ಪಾಪ ದೇವ್ರು ಯಾಕೆ ಕರ್ಕೊಂಡು ಹೋಗ್, ನಿಮ್ ಬೇಕಂದ್ರೆ ಹೋಗ್ಬೇಕಪ್ಪ. ಅಲ್ಲ, ಹೋಗ್ಯಾರ ಏನ್ ಮಾಡವ್ರ ಮ್ಯಾಲ? ಏನೇನ್ ಧಾರಾವಾಹಿ ಇದಾವ, ಟಿವಿ ಅದಾವ, ಏನ್ IPL ಮ್ಯಾಚ್ ಅದಾವ, ಹೋಗಿ ಏನ್ ಮಾಡವ್ರಲ್ಲಿ? ಇಲ್ಲಿ ಎಲ್ಲಾ ದೇವ್ರು ಇಷ್ಟು ಸಂಪತ್ತು ಕೊಟ್ಟಾನ. ಸಂತೋಷವಾಗಿ 100 ವರ್ಷಗಳ ಕಾಲ ಕುರುವನ್ನೇ ವೇಹ ಕರ್ಮಾಣಿ. ಹೆಂಗ್ ಬದುಕಬೇಕು ಅಂದ್ರ, ಈ ಜನ್ಮ ಕೊಟ್ಟ ದೇವರೇ ಸಂತೋಷ ಪಡ್ತಿರ್ಬೇಕು, ಹಂಗ ಬದುಕಬೇಕು. ಅದಕ್ಕೊಂದು ಜೀವನ ಅಂತ ಕರೀತಾರೆ. ದೇವನಿಗೆ ಸಂತೋಷ ಅನಿಸ್ತಿರ್ಬೇಕು. ಏನಪ್ಪ ಇವನಿಗೊಂದು ಬದುಕು ಕೊಟ್ಟಿನೆಲ್ಲ, ನನಗ ಖುಷಿ ಆಗಿರ್ಬೇಕು ಅಂತ ದೇವ ಸಂತೋಷ ಪಡ್ತಿರ್ಬೇಕು. ಹೆಂಗ ಬದುಕೋದು ಅಂದ್ರ, ಬದುಕಬೇಕಲ್ಲ. ಈಗ 100 ವರ್ಷ ಬದುಕಬೇಕು ಅನ್ನಿಸ್ತಾವ ಅವನಿಗೆ. ಮಾಡ್ರಿ, 100 ವರ್ಷ ಬದುಕಬೇಕು ನೋಡ್ರಿ ನಾವು. ಅವ್ರು ಈಗ ಏನ್ ನೀವು ತಿನ್ನೋ ಫುಡ್ ಫಾಸ್ಟ್, ಲೈಫ್ ಫಾಸ್ಟ್ ಆಗಿ ಹೋಗುತ್ತಿದ್ದು. 100 ವರ್ಷ BP ಶುಗರ್ನಾಗ ಯಾರು ಬದುಕಕ್ ಆಗೋದಿಲ್ಲ. ಇದು 100 ವರ್ಷ ಬದುಕುದು ನಮ್ಮ ಮೆಡಿಕಲ್ಗೆ ಒಂದು ಸವಾಲ್ ಐತಿದ್ದು ಅಂತ. ಅವ ಬಂದ ಒಂದು ಡಾಕ್ಟರ್ ಕಡೆಯಿಂದ ಅಷ್ಟು ಚಲೋ ಆಗೋದಿಲ್ಲ, ಯಾರ ಜ್ಯೋತಿಷಿಗಳ ಕಡೆ ಹೋಗ್ಬೇಕು. ಅವ್ ಜ್ಯೋತಿಷಿಗಳ ಹತ್ರ ಹೋದ, 100 ವರ್ಷ ಬದುಕ್ಬೇಕು ನೋಡ್ರಿ, ನಾವು ಏನ್ ಮಾಡ್ತೀರಿ ಹೇಳಿ. ಅವರು ಎಲ್ಲ ಅವನ ಹೆಸರು ತಗೊಂಡು ಹೇಳಿದ್ರು, ನೋಡು ಮದುವೆಯಾಗಿ ಹೋಗಂದ್ರ ಅವ್ರು. ಅವಾಗ ಅವ ಅಂದ, ಅಲ್ರಿ ಮದುವೆ ಆದ್ರೆ 100 ವರ್ಷ ಬದುಕ್ತಿವೇನ? 100 ವರ್ಷ ಬದುಕೋದಿಲ್ಲ, ಮದುವೆ ಆದ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತೆ, ಅದಕ್ಕೆ ಹೋಗ ನೀ ಮದುವೆ ಆಗಷ್ಟೆ. 100 ವರ್ಷ ಬದುಕಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತೆ ನನಗಷ್ಟೆ. ಬದುಕುವುದಷ್ಟೇ. ದೇವರು ಎಷ್ಟು ಕೊಟ್ಟಾನ, 100 ವಸಂತಗಳ ಕಾಲ ಇಲ್ಲಿ ಬದುಕುವುದಷ್ಟೆ. ಎಷ್ಟು ಅದ್ಭುತವಾದ ಒಂದು ಸಣ್ಣ ಹೂವ, ಒಂದು ಬಳ್ಳಿಯಲ್ಲಿ ಒಂದು ಹೂವು ಅರಳುತ್ತದೆ. ಒಬ್ಬ ದಾರಿ ಹೋಗ ಮನುಷ್ಯ ಹೂವಿಗೆ ಕೇಳ್ತಾನೆ, ಏನು ಬದುಕಂದ್ರೆ ಏನು? ಆ ಬಳ್ಳಿಯಲ್ಲಿ ಅರಳಿರುವ ಹೂವು ಹೇಳ್ತದೆ, ಮನುಷ್ಯನ ನಿನಗ್ ಗೊತ್ತಿರ್ಬೇಕಲ್ಲ, ಶಾಸ್ತ್ರಗಳನ್ನು ಓದಿದವನು, ವೇದ ಉಪನಿಷತ್ತುಗಳನ್ನು ಓದಿದವನು, ನಿನಗೇನ ತಿಳಿದಿಲ್ಲೇನೋ ಬದುಕಂದ್ರ? ಅವ ಅಂತನ, ಎಲ್ಲ ಓದೇ ಬಂದಿನಿ, ಇನ್ನೂ ಅರ್ಥ ಆಗಿಲ್ಲ ನನಗೆ, ನಿನಗ್ ಕೇಳಾಕತ್ತೀನಿ ಹೇಳಿ. ಹೂ ಅಂತದೆ, ನೋಡು ಮನುಷ್ಯನೇ, ಬದುಕಂದ್ರೆ ಇಷ್ಟೇ. ನೀನು ನನಗೆ ಎಲ್ಲಿ ಹಚ್ಚಿದ್ದೆ ಅಂದ್ರ, ನಿನ್ನ ಹಿತ್ತಲದೊಳಗೆ ಹಚ್ಚಿದ್ದೆ ನನಗೆ. ನೀ ಎಲ್ಲಿ ಸ್ನಾನ ಮಾಡಿ ಬಚ್ಚಲು ನೀರು ಬರ್ತಿತ್ತು, ನೀ ಎಲ್ಲಿ ಕೊಟ್ಟಿಗೆ ತೊಳೆದು ರಾಡಿ ಸಗಣಿ ನೀರು ಬರ್ತಿತ್ತು, ಅಲ್ಲಿ ನನಗೊಂದು ಬಳ್ಳಿಯೊಳಗೆ ಹಚ್ಚಿದ್ದಿ, ಬಳ್ಳಿಯೊಳಗೆ ನಾ ಬಂದೀನಿ. ನೋಡು, ನೀ ಕೇಳಕತ್ತಿಯಲ್ಲ ಜೀವನ ಅಂದ್ರೆ ಏನು ಅಂದ್ರೆ, ಜೀವನ ಅಂದ್ರೆ ಇಷ್ಟೇ. ನೀ ಸ್ನಾನ ಮಾಡಿದ ಬಚ್ಚಲ ನೀರು ನನ್ನ ಬೇರಿಗೆ ಬಂತು, ನೀನು ಕೊಟ್ಟಿಗೆಯೊಳಗಿನ ಸಗಣಿ ರಾಡಿ ನೀರು ನನ್ನ ಬೇರಿಗೆ ಬಂತು. ಜೀವನ ಅಂದ್ರ ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳು ನಿಲ್ಲುವುದೇ ನಿಜವಾದ ಜೀವನ. ಕೆಟ್ಟದ್ದನ್ನ ಹೀರಬೇಕು, ಸೌಂದರ್ಯವಾಗಿ ಅರಳು ನಿಲ್ಲಬೇಕು. ದಟ್ ಈಸ್ ಲೈಫ್, ಅದು ಜೀವನ. ಅವಾಗ ಮನುಷ್ಯ ಅಂತಾನ, ನಿನ್ನ ಬೆಲೆ ಎಷ್ಟು?
ಆ ಹೂವು ಹೇಳುತ್ತದೆ, ನಿಮ್ಮ ಬೆಲೆ ಕಟ್ಟಬಹುದು, ನನ್ನ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ನಿಮಗೆ. ನನ್ನ ಬೆಲೆ ಗೊತ್ತಾಗಬೇಕಾಗಿದ್ರ ದೇವರಿಗೆ ಕೇಳು. ಯಾಕಂದ್ರೆ ಬೆಳಕು ಹರಿದ ಕೂಡ್ಲೆ ನನಗವ ತನ್ನ ತಲೆ ಮೇಲೆ ಕೂಡಿಸ್ಕೊಂತಾನ, ಅವನಿಗೆ ಕೇಳು ನನ್ನ ಬೆಲೆ ಏನಂತ, ನನಗೇನು ಗೊತ್ತ. ದೇವನಿಗೆ ಕೇಳು, ನೀ ಯಾಕ ಒಂದೇ ದಿವಸ ಬದುಕುವ ಹೂವಿಗೆ ನಿನ್ನ ತಲೆ ಮೇಲೆ ಕೂಡಿಸ್ಕೊಂತಿ ಅಂತ ನನ್ನ ಬೆಲೆ ನಿನಗೆ ತಿಳಿಬೇಕಾಗಿದ್ರ ದೇವರಿಗೆ ಕೇಳು. ದೇವರು ಹೇಳ್ತಾನೆ ಬೆಲೆ. ಬದುಕೇ ಒಂದು ಆರಾಧನೆ. ಇದು ಬದುಕು ಒಂದು ದಿವ್ಯೋತ್ಸವವಾಗಬೇಕು. ಬದುಕು ಒಂದು ಆರಾಧನೆಯಾಗಬೇಕು. ಬದುಕೇ ಒಂದು ಆರಾಧನೆ. ಅಕ್ಕ ಇದನ್ನ ಸುಂದರವಾಗಿ ಹೇಳ್ತಾಳೆ. ಸಜ್ಜನಳಾಗಿ ಮಜ್ಜನಕ್ಕೆ ಶಾಂತಳಾಗಿ ಪೂಜೆಯ ಮಾಡು, ಸಮರತಿಯಿಂದ ಹಾಡುವೆ, ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಪೂಜೆ ಅಂದ್ರೆ ಏನು? ನಾವೇನು ತಿಳಿದೀವಿ? ಬಡ ಬಡ ಹೋಗಿ ಒಂದು ಕೊಡ ನೀರು ಹಾಕಿದ್ವಿ, ಒಂದಿಷ್ಟು ಹೂವ ಪತ್ರಿ ಭಸ್ಮ ಒಂದಿಷ್ಟು ಆರತಿ ಮಾಡಿ ಮುಗಿಸಿದ್ರ ಪೂಜಾ ಅಂತ ನಾವು ತಿಳ್ಕೊಂಡ್ವಿ. ಅಕ್ಕನ ಪೂಜೆ ಅದು ಜೀವನ ಪೂಜೆ. ಜೀವ ಪೂಜೆಯೇ ದೇವ ಪೂಜೆ, ಜೀವಧರ್ಮವೇ ದೇವಧರ್ಮ. ಯಾಕಂದ್ರೆ ದೇವ ಮತ್ತು ಜೀವ ಅದ್ಭುತವಾದಂಥದ್ದು. ಗಾಡ್ ಈಸ್ ಇನ್ವಿಸಿಬಲ್ ಲೈಫ್, ಲೈಫ್ ಈಸ್ ವಿಸಿಬಲ್ ಗಾಡ್. ಇದು ಜೀವವೇ ದೇವ ಜೀವನ. ಇದು ಅಕ್ಕನ ಅನುಭವದ ಮಾತು ಎಷ್ಟು ದೊಡ್ಡದು ಅಂದ್ರೆ, ಮನುಷ್ಯನೇ ಈ ಬದುಕೇ ಒಂದು ಪೂಜೆಯಾಗಬೇಕು. ಪೂಜೆ ಮತ್ತು ಬದುಕು ಬೇರೆ ಅಲ್ಲ, ಜೀವನವೇ ಒಂದು ಪೂಜೆಯಾಗಬೇಕು. ಜೀವನವೇ ಒಂದು ಪೂಜೆಯಾಗಬೇಕು. ಸಜ್ಜನಿಕೆಯ ಮಜ್ಜನ, ಶಾಂತಿಯ ಪೂಜೆ, ಸಮರತಿಯ ಮಂತ್ರ. ಅಕ್ಕಿ 3 ಮಾತು ಹೇಳ್ತಾಳೆ. ಈ ಬದುಕು ಪೂಜೆ ಆಗಬೇಕಂದ್ರ ಮಜ್ಜನ ಅಂದ್ರೆ ನೀರು ಹಾಕಿ ಮಾಡುವುದು ಮಜ್ಜನ ಅಲ್ಲ, ಸಜ್ಜನಿಕೆಯ ಮಜ್ಜನ. ಮನ್ಯಾಗ ಸಮಾಧಾನ ಇರುವುದ ಪೂಜೆ, ಎದ್ಯಾಗ ಒಂದಿಷ್ಟು ಸ್ವಚ್ಛ ಪ್ರೇಮ ಇರುವುದೇ ಮಂತ್ರ. ಜೀವನ ಒಂದು ಆರಾಧನೆ ಆಗಬೇಕಾದ್ರೆ 3 ಮಾತು ಹೇಳ್ತಾಳ ಅಕ್ಕ. ಬದುಕೇ ಒಂದು ಪೂಜೆ ಆಗಬೇಕಾದ್ರೆ ಒಂದಿಷ್ಟು ಸದಾಚಾರ ಸಜ್ಜನಿಕೆ ಇರಬೇಕು, ಒಂದಿಷ್ಟು ಸಮಾಧಾನ ಇರಬೇಕು, ಒಂದಿಷ್ಟು ಎದ್ಯಾಗ ಸಹಜ ಪ್ರೇಮ ಇರಬೇಕು. ಇವು 3 ಇದ್ರ ಆ ಬದುಕೇ ಒಂದು ಆರಾಧನೆ. ಒಂದಿಷ್ಟು ಸಜ್ಜನಿಕೆ ಇರಬೇಕು. ಏನು ಸಜ್ಜನಿಕೆ ಅಂದ್ರೆ ಏನು? ಸಜ್ಜನಿಕೆ ಅಂದ್ರ ಬಸವಣ್ಣವ್ರು ಹೇಳಿದ್ರು, ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ. ಅವ್ರು ಏನು ಮಾಡಂದ್ರು? ಯಜ್ಞ ಮಾಡಂದ್ರು, ಹೋಮ ಮಾಡಂದ್ರು, ಹವನ ಮಾಡಂದ್ರು. ಯಾವುದರಿಂದ ಕೂಡಲ ಸಂಗನ ಕರುಣೆ ಆಗ್ತದೆ? ಯಾವುದು ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂದ್ರ, ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು, ಅದು ದೇವನ ಪೂಜೆ ಅಷ್ಟೆ. ತಪ್ಪು ಮಾಡೋದು ಬಿಡುವುದು, ಒಪ್ಪನ್ನ ಮಾಡುವುದಷ್ಟೆ. ನಮ್ಮ ತಪ್ಪು ಬಿಡಬೇಕು, ಇನ್ನೊಬ್ಬರು ತಪ್ಪೆಣಸುದು ಬಿಡಬೇಕು. ಇವೆರಡೂ ಬಿಟ್ಟಿ ಅಂದ್ರೆ ಅವ ನಿಜವಾದ ಸಜ್ಜನ, ಅವ ಸಜ್ಜನ ಅಂತ. ನಾನು ತಪ್ಪು ಮಾಡೋದು ಬಿಡುದು, ಇನ್ನೊಬ್ಬರಿಗೆ ತಪ್ಪನ್ನು ಎಣಸುವುದು ಬಿಡುದು. ಯಾಕಂದ್ರ ಸಮಾಜ ಹೇಗಿದೆ ಅಂದ್ರ, ಒಬ್ಬ ಗಣಿತ ಪ್ರೊಫೆಸರ್ ಇದ್ರು. ಯಾಕ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು, ಮಾಡೋದು ಬಿಡಬೇಕು ಅಂದ್ರ, ಒಬ್ಬ ಗಣಿತದ ಪ್ರೊಫೆಸರ್ ಇದ್ರು. ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ, ಗಣಿತ ಕಲಿಸ್ತಿದ್ದಿಲ್ಲ, ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು. ಅವ್ರ ಕೊನೆಗೆ ಅವ್ರದ್ದು ಸೆಂಡ್ ಆಫ್, ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು, ಹೋಗ್ತಿದ್ರು ಅವ್ರು. ಅವ್ರ ಕೊನೆಗೆ ಮಾಸ್ಟರ್ ಸರು ಅವರಿಗೆ ಪಾಠ ಹೇಳ್ತಿದ್ರು. ಗಣಿತ ಒಂದ್ ಸಂಖ್ಯೆ ಹೇಳಿದ್ರು, 10 1 10, 10 2 20 ಅಂತ ಹಿಂಗ್ ಬರ್ಕೊಂತ ಹೋದ್ರು. ಕೊನೆಗೆ 10 1 10, 10 2 20, 10 3 30 ಬರೆದು ಕೊನೆಗೆ 10 10 101 ಅಂತ ಬರೆದ್ರವ್ರು. ಹುಡುಗರೆಲ್ಲ ನಗಾಕತ್ರು. ಸರ್ ಕೇಳಿದ್ರೆ, ಯಾಕೆ ನಗಾಕತ್ರಲ್ಲೋ ಅಂತ. ಏನ್ರಿ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ, ನಿಮಗೆ ಎಷ್ಟು ಗೊತ್ತಾಗ್ಲಿಲ್ಲ? 10 10 100 ಅಂತ ಗೊತ್ತಾಗ್ಲಿಲ್ಲ, 10 10 101 ಬರೆದಿರಲ್ಲ, ನಗಲಾರ್ದ ಏನು ಮಾಡಬೇಕು?
ಅವಾಗ ಪ್ರಾಧ್ಯಾಪಕರು ಹೇಳಿದ್ರು, ನಿಮಗ ಗಣಿತ ಕಲ್ಸಕತ್ತಿಲ್ಲ, ನಾನು ಜೀವನ ಕಲ್ಸಕತ್ತೀನಿ ನೋಡ್ರಿ. ನೀವು ಹತ್ತಲೆ 100 ಸರಿಗೆ ಬರ್ದೇನೆ, 100 ಸರಿಗೆ ಬರ್ದಿದ್ದು ನಿಮಗ್ ಕಣ್ಣಾಗ ಕಾಣ್ಲಿಲ್ಲ, ಒಂದು ತಪ್ಪು ಬರ್ದಿದ್ದು ಹೆಂಗ ಕಣ್ಣಾಗ ಕಂಡತೋ, ಸಮಾಜದೊಳಗೆ ನೀವು 100 ಸರಿ ಮಾಡಿದ್ರು ಜನ ಎಣಸುದಿಲ್ಲ, ಒಂದು ತಪ್ಪು ಮಾಡಿದ್ದು ಎಣಸ್ತಾರ ಅನ್ನೋ ಗಣಿತ ಇದು ಜೀವನ. ಇದು ಜೀವನ ಗಣಿತ ಇದು. ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದೇನು ಅಂದ್ರ, ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವಿಲ್ಲಿ, ಯಾರೂ ಪರಿಪೂರ್ಣರಲ್ಲ ಇಲ್ಲಿ. ಮನುಷ್ಯ ಕಲಿಯುವುದೇನು ಅಂದ್ರೆ ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ ಅಷ್ಟೆ. ಒಂದು ಸಣ್ಣ ಪ್ರಯತ್ನ, ನಿನ್ನೆ ಏನು ನನ್ನಿಂದ ತಪ್ಪಾಗ್ಯಾವ, ಬೆಳಿಗ್ಗೆದ್ದು ಭಗವಂತನೆದ್ರ ಕೈ ಮುಗಿದ ಭಗವಂತನೇ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ, ಇವು ಮಾಡ್ಲಾರ್ದಂಗಿರುದಷ್ಟೆ. ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರಲ್ಲಿ, ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು, ಮನೆ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು, ಜೋಳಿಗೆ ಹಾಕೊಂಡು ಪಾದಯಾತ್ರೆ ಮಾಡಿದ್ರು. ಎದಕ್ಕ? ತಪ್ಪು ಬಿಡಿಸುವುದಕ್ಕಷ್ಟೆ. ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರಿ? ಅರಿಯದವರೊಡನೆ 1000 ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ 4 ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ. ಏನು ಅರಿಯದವರೊಡನೆ ಹರದಾರಿ ನಡೆದ್ರು ಏನು ಉಪಯೋಗ ಇಲ್ಲ, ಅರಿತವರೊಡನೆ 2 ಹೆಜ್ಜೆ ಹಾಕು. ಜೋಳಿಗೆ ಹಾಕೊಂಡು ಹೇಳಿದ್ರಿಲ್ಲ ಗುರುಗಳು, ತಪ್ಪು ಮಾಡಬೇಡ್ರಪ್ಪ ಅಂತ. ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ. ಹಳ್ಳಿ ಹಳ್ಳಿಗೆ, ಓಣಿ ಓಣಿಗೆ ಹೋಗಿ ಅವ್ರಿಗಿದೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ? ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು, ಕೂಡಲ ಸಂಗತನಗೆ ಬೇಕೆಂದು ಎತ್ತಿಕೊಂಬ ಅಂಥ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿತ್ತದು. ಅವ್ರು ಏನು ಕಲಿಸಿದ್ದು ಅಂದ್ರೆ ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ಮನುಷ್ಯ ತಪ್ಪುಗಳನ್ನು ಬಿಡುದು ಮಾಡ್ತೀವಿ, ಈಗ ಎಷ್ಟು ಸೇದುದಿಲ್ಲ, ಅದ್ರ ಮೇಲೆ ಬರ್ದಿರ್ತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾರೆ. ಅದನ್ನ ತಗೊಂಡ ಓದೇ ಸೇತ್ತೀವಿ. ಮತ್ ಈಗ ತಿನ್ನೋದಿಲ್ಲ, ಏನು ತಿಂತಾರ ಅದು ಚೀಟ್ ಹರಿದು ಹಾಕೊಂಡು ತಿಂತಾರಲ್ಲ, ಅದ್ರ ಹೆಸರ ಮೇಲೆ ಬರ್ದಿರ್ತಾರೆ. ಏನು ಬರ್ದಿರ್ತಾರೆ? ಗುಟ್ಕ ಅಲ್ಲ, ಅದು ತಿಂದ್ರೆ ಗೊಟಕ್ ಅಂತಾರ ಅನ್ನೋದು, ಅದು ಗುಟ್ಕ ಅದ ಹೇಳ್ತಿರ್ತದ ಅಷ್ಟ. ಗುಟಕ್ ತೊಗೊಂಡ್ರು ಒಂದ್ ದಿವ್ಸ ಗೊಟಕ್ ಅಂತ ಬಿಡುದಿಲ್ಲ. ಅದು ಅಷ್ಟು ಮಜಾ ಅವರು ಸೇವನೆ ಮಾಡೋರು, ಅಷ್ಟು ಚಲೋ ಇರ್ತಾರ ಅವ್ರು. ಅಷ್ಟು ಒಂದಿಬ್ಬರು ಸ್ನೇಹಿತರಿದ್ರಂತ, ಅವ್ರಿಗದು ಬಹಳ ಚಟ. ಎಲ್ಲಿಗೆ ನೋಡ್ರಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ, ಈಗ ಹಾಕೊಂಡು ಕುಂತಿರ್ತಾರೆ, ಉಗುಳ್ಬೇಕಂದ್ರೆ ಸಮಸ್ಯೆ. ಒಂದಿಬ್ಬರು ಸ್ನೇಹಿತರಿದ್ರು, ಅವ್ರು ಹಾಕೊಂಡು ಸಿನಿಮಾಕ್ಕೆ ಹೋದ್ರು. ಇಬ್ರು ಬಾಯಾಗ ಹಾಕೊಂಡು ಕುಂತಿದ್ರು, ಸಿನಿಮಾ ನೋಡಕತ್ತಿದ್ರು. ಸಿನಿಮಾರ 500 ರೂಪಾಯಿ ಕೊಟ್ಟು ನೋಡಕತ್ತಾರ, ಇಂಟ್ರೆಸ್ಟ್. ಅವ ಹಾಕೊಂಡನ ಉಗುಳ್ಬೇಕೀಗ. ಹೊರಗೆ ಹೋದ್ರ ಸಿನಿಮಾ ತಪ್ತೈತಿ, ಇದ್ರ ಅದು ಇಟ್ಕೊಂಡು ಕೂಡಕ್ಕಾಗೋಲ್ದು. ಅಕ್ಕಡಿ ಈ ಕಡೆ ನೋಡಕತ್ತಿದ್ದ. ಅವ ಮಗ್ಲಿದ್ದವ, ಇದ್ ದೋಸ್ತವ. ಯಾಕೋ ಸಿನಿಮಾ ನೋಡೋದ್ ಬಿಟ್ಟು ಅಕ್ಕಡಿ ಈ ಕಡೆ ಏನ್ ನೋಡಕತ್ತಿ? ಇಲ್ಲ, ಒಂದ್ ಸ್ವಲ್ಪ ಹಾಕೊಂಡಿನಿ ನಾನು. ಅಲ್ಲ, ಏನು ಮಾಡ್ಬೇಕು? ಉಗುಳ್ಬೇಕಂತ ಮಾಡೀನಿ, ಹೊರಗೆ ಹೋದ್ರೆ ಸಿನಿಮಾ ಹೋಗ್ತೈತಿ. ಇಲ್ಲ, ನಿನ್ನ ಮಗ್ಲದನಲ್ಲ, ಅವನ ಕಿಶೆದಾಗ ಉಗುಳು ಅಂದವ. ಅವಾಗ ಇವ ಅಂದ, ಅಲ್ಲ ಮತ್ತ ಅವನಿಗೆ ಉಗುಳಿದ್ರ ಅವನಿಗೆ ಗೊತ್ತಾಗೋದಿಲ್ಲ ನಂದು. ಅಲ್ಲ, 4 ಸಲ ನಿನ್ನ ಕಿಶೆದಾಗ ಉಗುಳಿ ನಿನಗೇನ್ರ ಗೊತ್ತಾಗೈತೆ ನಂದು? ಈಗ 4 ಕಸ ಉಗುಳಿ ನಿನಗೇನು ಗೊತ್ತಾಗೈತೇನು? ಹಂಗ ಇನ್ನೊಬ್ಬರ ಪಾಕೆಟ್ನಾಗ ಹಾಕೊಂತ ಹೋಗೋದಪ್ಪ ಅಷ್ಟೆ. ಗುರುಗಳು ಕಲಿಸಿದ್ದೇನು ಅಂದ್ರ,